ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತು ನಡೆದಂತಹ ದಾವಣಗೆರೆ ಜಿಲ್ಲೆಯ ಇಂಗ್ಲೀಷ್ ಕ್ವಶನ್ ಪೇಪರನ್ನು ನಿಮಗೆ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಹೇಳಿದಂಥ ಎಲ್ಲ ಪ್ರಶ್ನೆಗಳು ಇದ್ದಾವೆ, ತೋರಿಸ್ತಾ ಹೋಗ್ತೇನೆ ನಿಮಗೆ. ಯಾಕಂದರೆ ಪ್ರೂಫ್ ಬೇಕಲ್ವ ನಿಮಗೆ. ಇವತ್ತೇ ನಡೆದಿರುವಂಥದ್ದು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ. ಬನ್ನಿ ನೋಡ್ತಾ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಇದೆ. ದಿ ಎಲಿಫೆಂಟ್ ಫ್ಲಂಗ್ ದ ಮ್ಯಾನ್ ಔಟ್ ಆಫ್ ದಿ ಹಟ್. ಯಾತಕ್ಕೋಸ್ಕರ ಎಲಿಫೆಂಟು ಆಯಿತಾ ಆ ಮನುಷ್ಯನನ್ನು ಅವನ ಮನೆಯಿಂದನೇ ಕಿತ್ತು ಹೊರಗಡೆ ಹಾಕತ್ತೆ ಅಂದರೆ ಬಿಕಾಸ್ ಈ ವಾಂಟೆಡ್ ಟು ಪ್ರೊಟೆಕ್ಟ್ ಹಿಸ್ ಓನ್ ಸ್ಕಿನ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು? ಆಪ್ಷನ್ ಬಿ. ಕ್ವಶನ್ ನಂಬರ್ 2, ವಾಟ್ ಡ್ರೈವ್ಸ್ ಅವೇ ದ ಜಾಯ್ ಆಫ್ ದಿ ಸ್ಕೂಲ್ ಬಾಯ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರಾ, ಸ್ಕೂಲ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3, ಅಕಾರ್ಡಿಂಗ್ ಟು ಮಾರಾ ದಿ ಮೆಡಿಸಿನಲ್ ಕ್ರೀಪರ್ ಹ್ಯಾಡ್ ಬೀನ್ ಕರ್ಸ್ಡ್ ಬೈ ಡ್ಯಾಶ್ ಸೇಜ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4, ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ. ಕೃಷ್ಣ ಯಾರು? ಆಟೋ ರಿಕ್ಷಾ ಡ್ರೈವರು. ವೈಟ್ ಮ್ಯಾನ್ ಯಾರು? ಅವನು ಒಬ್ಬ ಡಾಕ್ಟರು. ಚಂದ್ರು ಯಾರು? ಪ್ಲ್ಯಾಂಟ್ ಪೆಥಾಗೋಲಿಸ್ಟ್. ಹೌದಲ್ವ? ಹಾಗಿದ್ರೆ ಚಂದ್ರುಗೆ 1 ಅಂತ ಬರಬೇಕು. ಎಲ್ಲಿದೆ? ಆಪ್ಷನ್ ಎ ಬಿನಲ್ಲೇ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ 4ಗೆ ಬಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 5, ದಿ ನರೇಟರ್ ಹ್ಯಾಡ್ ಡ್ಯಾಶ್ ಇನ್ ಇಸ್ ವ್ಯಾಲೆಟ್ ಅಂತ ಇದೆ. 14 ರೂಪೀಸ್ ಅವನ ಹತ್ರ ಇದ್ದಿದ್ದೆಷ್ಟು? 4 ಅಲ್ಲ, 14 ರೂಪೀಸ್. ಬಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 6, ದಿ ನರೇಟರ್ ಯೂಸ್ ಟು ವೇಕ್ ಅಪ್ ಅಟ್ 4 PM ಯೂಸ್ವಲಿ. 4 ಗಂಟೆಗೆ ಹೇಳ್ತಾಯಿದ್ರು ನರೇಟರು. ಹಿ ವಾಂಟೆಡ್ ಟು ಸೇವ್ ದಿ ಎಕ್ಸ್ಪೆನ್ಸ್. ನೋಡಿ ವಿದ್ಯಾರ್ಥಿಗಳೇ, ಒಂದು 4 ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೆ. ಆ ಕ್ವಶನ್ ಪೇಪರಲ್ಲಿ ಏನೇನಿದೆಯೋ ಎಲ್ಲ MCQsಗಳು ಇದರಲ್ಲೂ ಇದ್ದಾವೆ. ಇದು ಆ ಹಳೆಯ ಕ್ವಶನ್ ಪೇಪರಲ್ಲಿ ಅಪ್ಲೋಡ್ ಮಾಡಿದ್ನಲ್ವ, ಅದರಲ್ಲಿ ಇದೆ, ನೋಡ್ಕೊಳಿಬೇಕಾರೆ. ಹಿ ವಾಂಟೆಡ್ ಟು ಸೇವ್ ದಿ ಎಕ್ಸ್ಪೆನ್ಸ್ ಆನ್ ಮಾರ್ನಿಂಗ್ ಟೀ ಆ್ಯಂಡ್ ನೂನ್ ಮೀಲ್ ಅಂತ ಇದೆ. ಹೌದಾ ಅಂತ 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬೋತ್ ರೀಸನ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ ಆರ್ ಟ್ರೂ ಅಂತ. ಕ್ವಶನ್ ನಂಬರ್ 7, ದಿ ಪೋಯೆಟ್ ಇನ್ ಮನಿ ಮ್ಯಾಡ್ನೆಸ್ ಸೇಸ್ ದ್ಯಾಟ್ ದ ಫಿಯರ್ ಆಫ್ ನಾಟ್ ಹ್ಯಾವಿಂಗ್ ಮನಿ ಕ್ಯಾನ್ ಬಿಕಮ್ ಎ ಡ್ಯಾಶ್ ಅಂತ ಇದೆ. ಡೆಲಿರಿಯಮ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8, ಅಕಾರ್ಡಿಂಗ್ ಟು ಬಾಬರ್ ಅಲೀಸ್ ಫಾದರ್ ಡ್ಯಾಶ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜಿಯನ್ ಅಂತ ಇದೆ. ಎಜುಕೇಷನ್ ಅಂತಲೇ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 9, ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ಬಾಬರ್ ಅಲಿ. ಬಾಬರ್ ಅಲಿ ಒಬ್ಬ ಹೆಡ್ ಮಾಸ್ಟರು. ಹಾಗಿದ್ರೆ ನಸರುದ್ದೀನ್ ಶೇಖು ಏನಾಗಿದ್ದರು ಅಂದರೆ ಜೂಟ್ ಸೆಲ್ಲರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆ ನಸರುದ್ದೀನ್ ಶೇಖ್ ಬದಲಿಗೆ ಅಲ್ಲೇನಾದರೂ ತುಳುರಾಣಿ ಹಜರಾ ಅಂತ ಕೊಟ್ಟಿದ್ದರೆ ಫಿಶ್ ಮಾಂಗರ್ ಅಂತ ಆಗಿರೋದು. ಅಥವಾ ಏನಂತೀರ ಡಬರಿಟ ಭಟ್ಟಾಚಾರ್ ಅಂತ ಕೇಳಿದರೆ ಅದು ಟೀಚರ್ ಅಂತ ಆಗಿರೋದು. ಇಷ್ಟು ಗೊತ್ತಿರಬೇಕು. ಕ್ವಶನ್ ನಂಬರ್ 10, ಹೂ ವುಡ್ ನಾಟ್ ಫ್ಲೀ ಶೌಟಿಂಗ್ ಫಾರ್ ಎ ಬಾತ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಮದರ್ ಅರ್ತ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. 10 ಪ್ರಶ್ನೆಗಳಿಗೆ 10 ತೆಗೆದವರು ದಯವಿಟ್ಟು ಕಮೆಂಟ್ ಮುಖಾಂತರ 10 ಔಟ್ ಆಫ್ 10 ಯಾರಿಗೆ ಬಂದಿದೆಯೋ ಕಮೆಂಟ್ ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 11 ನೋಡ್ತಾ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್. ದಿ ನರೇಟರ್ ಆಫ್ ದಿ ಸ್ಟೋರಿ ಓರೋ ಮನುಷ್ಯನ್ ನರೇಟ್ಸ್ ಡ್ಯಾಶ್ ಅಂತ ಇದೆ. 100% ಇದಕ್ಕೆ ಸರಿಯಾದ ಉತ್ತರ ದಿ ಎಕ್ಸ್ಪೀರಿಯನ್ಸ್ ಅಂತಲೇ ಬರಬೇಕು. ಆಯಿತಾ? ಹಿ ವಾಸ್ ಇನ್ ಡ್ಯಾಶ್ ಅಂತ ಇದೆ. ಅ ಸ್ಟ್ರೇಂಜ್ ಲ್ಯಾಂಡ್ ಅಂತ. ಅನಾಮಿಕ ಸ್ಥಳವನ್ನು ನಾವು ಇಂಡೆಫಿನೆಟ್ ಆರ್ಟಿಕಲಲ್ಲಿ ಬಳಸಬೇಕು. ಎ ಅಂತ ಆಗುತ್ತೆ. ಕ್ವಶನ್ ನಂಬರ್ 12 ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಅಂತ ಇದೆ. ಬ್ರಾಕೆಟಲ್ಲಿ ಇದೆ ಇನ್ನು, ಆಫೋ, ವಿತ್, ಟು. ಬನ್ನಿ, ಬಾಬರ್ ಅಲಿ ಲಿವ್ಸ್ ವಿತ್ ಹಿಸ್ 3 ಸಿಬ್ಲಿಂಗ್ಸ್ ಅಂತ. ಫಸ್ಟ್ ಆನ್ಸರು ವಿತ್ ಅಂತ ಬರಬೇಕು. ಆ್ಯಂಡ್ ಹಿಸ್ ಪೇರೆಂಟ್ಸ್ ಇನ್ ಎ, ಎಲ್ಲಿ? ಅಲ್ಲಿ ಅನ್ನಲಿಕ್ಕೆ ಇನ್ ಎ ಥ್ಯಾಚ್ಡ್ ಹೌಸ್ ವಿಚ್ ಈಸ್ ದಿ ಸೈಜ್ ಆಫ್ ಅಂತ ಬರಬೇಕು. ಆಫ್. ಆಯಿತಾ? ಫಸ್ಟ್ ಆನ್ಸರು ವಿತ್, ಸೆಕೆಂಡ್ ಆನ್ಸರ್ ಇನ್, ಥರ್ಡ್ ಆನ್ಸರ್ ಆಫ್. ಮ್ಯಾಚ್ ದಿ ಫಾಲೋಯಿಂಗ್. ಮ್ಯಾಚ್ ದಿ ಎಕ್ಸ್ಪ್ರೆಷನ್ಸ್ ಅಂಡರ್ ಎ ವಿತ್ ದಿ ಕರೆಸ್ಪಾಂಡೆನ್ಸ್ ಲ್ಯಾಂಗ್ವೇಜ್ ಅಂತ ಇದೆ. ಕ್ವಶನ್ ನಂಬರ್ 13 ನೋಡೋಣ ವಿದ್ಯಾರ್ಥಿಗಳೇ. ವೆಲ್ ಡನ್, ವಿ ಪ್ರೌಡ್ ಆಫ್ ಯು ಅಂತ ಇದೆ. ಅದನ್ನು ನಾವು ಕಂಗ್ರ್ಯಾಚುಲೇಟಿಂಗ್ ಅಂತ ಕರೆಯುತ್ತೇವೆ. ವಾಟ್ ಎ ಪಿಟಿ ಅಂತ ಇದೆ. ವಾಟ್ ಎ ಪಿಟಿ, ಅಯ್ಯೋ ಪಾಪ. ಸಿಂಪತಿ ಅಂತ 5ನೆಯದು. ಕ್ಯಾನ್ ಐ ಹ್ಯಾವ್ ಇಟ್ ಅಂತ ಇದೆ. ಪರ್ಮಿಷನ್ ಕೇಳುತ್ತಿರುವಂಥದ್ದು. ಇದನ್ನು ಸೀಕಿಂಗ್ ಪರ್ಮಿಷನ್ ಅಂತ ಬರಿಬೇಕು. 1ನೆಯದು. 4ನೆಯದು ಪ್ರಶ್ನೆ, ಮೀಟ್ ಮೈ ಫ್ರೆಂಡ್ ಕವಿತಾ. ಇದು ಪರಿಚಯ ಮಾಡಿಕೊಡುವುದನ್ನು ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸಿಂಗ್ ಅಥವಾ ಇಂಟ್ರಡಕ್ಷನ್ ಅಂತ ಕರೆಯುತ್ತೇವೆ. ಐ ಆಮ್ ಸಾರಿ ಅಂತ ಇದೆ. ಇದನ್ನು ನಾವು
ಅಪಾಲಜಿ ಅಂತ ಕರೆಯುತ್ತೇವೆ. 4ನೇದಿದೆಯಲ್ವ ಅದು ಆನ್ಸರ್ ಆಗುತ್ತೆ. ಪಾರ್ಟ್ ಬಿ ಮಕ್ಕಳೇ ಎಷ್ಟು ಈಸಿಯಾಗಿದೆ ನೋಡಿ. ಈಗ ಆನ್ಸರ್ ಎನಿ 3 ಅಂತ ಇದೆ. ಎಷ್ಟು ಈಸಿ ರೀ. ವಾಟ್ ಕೈಂಡ್ ಆಫ್ ಹಟ್ ಡಿಡ್ ದ ಮ್ಯಾನ್ ಬಿಲ್ಟ್ ಅಂತ ಇದೆ. ಎಷ್ಟು ಈಸಿ ಕ್ವಶನ್ ಅಲ್ವಾ. 2 ಪಾಯಿಂಟ್ಸ್ ಬರೆದ್ರೆ 2 ಮಾರ್ಕ್ಸು. ಏನು ಗೊತ್ತಾ, ದಿ ಮ್ಯಾನ್ ಬಿಲ್ಟ್ ಅ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್ ಅಂತ. ಆ ಬಿಗ್ಗರಿಗೆ ಬೆಟರಿಗೆ ನಿಮಗೆ ಮಾರ್ಕ್ಸ್ ಸಿಗಲಾಗುತ್ತೆ. ಆ ಮ್ಯಾನ್ ಅಥವಾ ದಿ ಮ್ಯಾನ್ ಆಯಿತಾ, ನಾಟ್ ಎ ಮ್ಯಾನ್, ದಿ ಮ್ಯಾನ್ ಬಿಲ್ಟ್ BUILT ಬಿಲ್ಟ್ ಅ ಬಿಗ್ಗರ್ ಆ್ಯಂಡ್ ಬೆಟರ್ ಹಟ್ ಅಂತ ಬರೆದ್ರೇ ಸರಿಯಾದ ಉತ್ತರ ಆಗಿರುತ್ತೆ. 15ನೆಯ ಪ್ರಶ್ನೆ, ಯಾವ ಬರ್ಡು ತನ್ನನ್ನು ತಾನು ಕ್ಯೂರ್ ಮಾಡ್ಕೊಳುತ್ತೆ ಸ್ನೇಕ್ಗಳು ಕಡಿದಾಗ ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವ ಪ್ರಾಣಿ ಹಾಗೂ ಬರ್ಡ್ ಅಂತ ಕೇಳಿದ್ದಾರೆ. ಪ್ರಾಣಿ ಮುಂಗೂಸ್ ಅಂತ ಆ್ಯಂಡ್ ದಿ ಕೋಕೋಲ್ ಅಂತ ಆಯಿತಾ, COWCAL ಅಂತ ಇನ್ನೊಂದು ಆನ್ಸರು. ಕ್ವಶನ್ ನಂಬರ್ 16 ಎಷ್ಟು ಈಸಿ ಇದೆ ಅಲ್ವಾ. ಯಾವುದು ಮನಿ ಮ್ಯಾಡ್ನೆಸ್ಸಲ್ಲಿ ಯಾವುದಾದ್ರೂ ಫ್ರೀ ಅಂತ ಹೇಳಿದಂತಹ ವಸ್ತುಗಳು ಯಾವುದು, ಯಾರು ನಮ್ಮ DH ಲಾರೆನ್ಸ್ ಅವರು ಹೇಳ್ತಾರೆ ಇಟ್ ಶುಡ್ ಬಿ ಫ್ರೀ ಫುಡ್, ಫ್ರೀ ಫೈರ್, ಫ್ರೀ ಶೆಲ್ಟರ್ ಅಂತ. ಹಾಗಾಗಿ 3 ಆನ್ಸರಲ್ಲಿ ಫುಡ್ಡು, ಫೈರ್, ಶೆಲ್ಟರ್ ಯಾವುದಾದ್ರೂ 2 ಬರಿಬೋದು. 17ನೆಯ ಪ್ರಶ್ನೆ, ತುಳು ರಾಣಿ ಹಜರಾ ಯಾರು ಅಂತ ಕೇಳಿದರೆ ಫಿಶ್ ಮಾಂಗರ್ ಅಂತ ಬರೀರಿ. ಅವರು ಎಷ್ಟು ಜನಕ್ಕೆ ಶಾಲೆಗೆ ಸೇರಿಸಿದ್ರು ಅಂದರೆ 80 ಅನ್ನುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿರುವಂಥದ್ದು ಸರಿ ಆಯಿತಾ. ನೆಕ್ಸ್ಟು ಈಗ 4 ಅಂಕದ ಪ್ರಶ್ನೆಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಡಿಸ್ಕ್ರೈಬ್ ದಿ ಸರ್ಕಮ್ಸ್ಟೆನ್ಸಸ್ ದಟ್ ಲೆಡ್ ದಿ ಅಪಾಯಿಂಟ್ಮೆಂಟ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ. ಇದು ನಿಜವಾದ ಕತೆ. ಪೇಜ್ ನಂಬರ್ 2 ಇದೆಲ್ವ, ಅದೇ ಸ್ಟೋರಿ ಬರೀಬೇಕಾಗತ್ತೆ. ಡಿಸ್ಕ್ರೈಬ್ ದಿ ಎಕ್ಸ್ಪೀರಿಯನ್ಸ್ ಆಫ್ ದಿ ಬಾಯ್ ಇನ್ ದ ಸ್ಕೂಲ್. ಸಮ್ಮರಿ ಆಫ್ ದಿ ಪೋಯಮ್. ನೆಕ್ಸ್ಟ್, ಹೌ ಡಿಫ್ರೆಂಟ್ ಡಿಡ್ ಮಾರಾ ಆ್ಯಂಡ್ ದಿ ಆಥರ್ ಥಿಂಕ್ ಅಬೌಟ್ ಟೈಯಿಂಗ್ ದಿ ಮೆಡಿಸಿನಲ್ ಕ್ರೀಪರ್ ಟು ಎ ಟ್ರೀ ಅಂತ ಇದೆ. ಫಸ್ಟ್ ಸ್ಟೋರಿಯನ್ನೇ ಬರುವಂಥದ್ದು. ಕ್ವಶನ್ ನಂಬರ್ 21, ಡಿಸ್ಕ್ರೈಬ್ ದ ಪೀಪಲ್ ಆ್ಯಂಡ್ ದ ಪ್ಲೇಸ್ ವೇರ್ ದಿ ನರೇಟರ್ ಸ್ಟೇಡ್. ಇವತ್ತು ಬೆಳಗ್ಗೆನೂ ಹೇಳಿದೆ ಅದನ್ನು ಬಿಡಬಾಡ್ರೋ ಕಲೀರಲೆ ಅಂತ. ಬೆಳಗಿನ ಪೇಪರಲ್ಲಿ 4 ಮಾರ್ಕ್ಸಿಗೆ ಬಂದಿತ್ತು. ಇವತ್ತು ಈ ಬೆಳಗ್ಗೆ ನಡೆದಂಥ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಬಂದಿದೆ. ಹೌ ಡಿಡ್ ಆನಂದ ಶಿಕ್ಷಣಿಕೇತನೋ ಟೇಕ್ ಶೇಪ್ ಔಟ್ ಆಫ್ ದಿ ಪ್ಲೇ ಸ್ಕೂಲ್ ಗೇಮ್. ಏನೂ ಇಲ್ಲ, ಹಿಂಗಂದ್ರು ಒಂದೇ. ಹೌ ಡಿಡ್ ದ ಸ್ಕೂಲ್ ಗ್ರೋನ್ ಅಪ್ ಫ್ರಮ್ ದ ಗೇಮ್ ಸ್ಕೂಲ್ ಅಂತ ಬರೆದ್ರು ಒಂದೇ ಆಯಿತಾ. ಕ್ವಶನ್ ನಂಬರ್ 23, ವೈ ಡಸ್ ದ ಸ್ಪೀಕರ್ ವಾಂಟ್ ಟು ಬಿ ಎ ಟ್ರೀ. ಯಾಕೆ ಕವಿ ಮರವಾಗಬೇಕು ಅಂತ ಬಯಸುತ್ತಾರೆ ಅಂತ. ನೆಕ್ಸ್ಟ್ 4th ಮೇನ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಅಂತ ಇದೆ. ವೈ ಡಿಡ್ ದ ಮ್ಯಾನ್ ಡಿಸೈಡೆಡ್ ಟು ಟ್ರ್ಯಾಪ್ ದಿ ಅನಿಮಲ್ಸ್. ಹೌ ಡಿಡ್ ಹಿ ಟ್ರ್ಯಾಪ್ ದಮ್ ಅಂತ ಇದೆ. ಇದು ನಾನು ಹೇಳಿರಲಿಲ್ಲ, ಆದರೂ ಈಸಿ ಆದಂತಹ ಕ್ವಶನು ಕೊಟ್ಟಿದ್ದಾರೆ, ಈಸಿಯಾಗಿ ಬರೆಯೋದು. ದಿ ಸ್ಕೂಲ್ ಬಾಯ್ ಸಮ್ಮರಿ ಬರೆದ್ರೆ ಮುಗೀತು. ನೆಕ್ಸ್ಟು ಇದು ಸ್ವಲ್ಪ ಹಾರ್ಟ್ ಕ್ವಶನ್. 26ನೆಯ ಪ್ರಶ್ನೆ. 27ನೆಯ ಪ್ರಶ್ನೆ ನೋಡಿ. ದ ಎಕ್ಸ್ಪೀರಿಯನ್ಸ್ ದಿ ದ ನರೇಟರ್ ಹ್ಯಾವ್ ಇನ್ ದ ರೆಸ್ಟೋರೆಂಟ್ ಅಂದರೂ ಒಂದೇ. ಹೌ ಡಿಡ್ ವೈಕಮ್ ಮೊಹಮ್ಮದ್ ಯಾವುದು ಗಿವ್ ಆ್ಯನ್ ಅಕೌಂಟ್ ಆಫ್ ಎಂಬ್ಯಾರೆಸಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದಿ ವೈಕಮ್ ಮೊಹಮ್ಮದ್ ಬಶೀರ್ ಇನ್ ದ ರೆಸ್ಟೋರೆಂಟ್, ಅದು ಕೂಡ ಸೇಮ್ ಅದೇ ಆನ್ಸರು ಹೌದಲ್ವಾ. ನೆಕ್ಸ್ಟ್, ಮನಿ ಮ್ಯಾಡ್ನೆಸ್ಸಿನ ಸಮ್ಮರಿ ಬರೀರಿ ಅಂತ. 29ನೆಯ ಪ್ರಶ್ನೆ, ಹೌ ಡಿಡ್ ಬಾಬರಲ್ಲಿ ಸ್ಕೂಲ್ ಡಿಫರ್ ಫ್ರಮ್ ಅದರ್ ಸ್ಕೂಲ್ ಅಂತ ಇದೆ. ಇದು ಬಹಳ ಈಸಿ. ಬನ್ನಿ ಈಗ ಪಾರ್ಟ್ ಸಿನಲ್ಲಿ ನಾವು ಒಂದು ಪ್ಯಾಸೇಜ್ ನೋಡ್ತೇವೆ. ಪ್ಯಾಸೇಜನ್ನು ತಗೊಳ್ಳು ಓದ್ಕೊಂಡು ಆನ್ಸರನ್ನು ನೀವೇ ಹುಡ್ಕೊಂಡಿರ್ತೀರ, ಅದನ್ನೆಲ್ಲ ನಾನು ಹೇಳುವ ಅವಶ್ಯಕತೆ ಇಲ್ಲ. ಆ ಪ್ಯಾಸೇಜಲ್ಲಿ ಒಂದು ಲಾಸ್ಟಿಗೆ ಒಂದು ಕ್ವಶನ್ ಇದೆ. ಅದೇನು ಅಂದರೆ ಯೂಸ್ ಎ ಪ್ರಿಫಿಕ್ಸ್ ಟು ಫಾರ್ಮ್ ದಿ ಆ್ಯಂಟೋನಿಮ್ ಆಫ್ ದಿ ವರ್ಡ್ ಅಂತ ಇದೆ. ಕವರಿಗೆ ಆ್ಯಂಟೋನಿಮು ಅನ್ಕವರ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಅನ್ಕವರ್ ಇಸ್ ದ ರೈಟ್ ಆನ್ಸರ್ ಆಯಿತಾ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ವರ್ಡ್ ಆಫ್ ದಿ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್. ನೋಡ್ರೋ, ಕವರಿಗೆ ಅನ್ಕವರೇ ಆನ್ಸರು. ಯಾಕೆ ಗೊತ್ತಾ, ಇಲ್ಲಿ ಆಂಟೋನಿಮ್ ಅಂತ ಕೊಟ್ಟು ಪ್ರಿಫಿಕ್ಸ್ ಕೊಟ್ಟಿದ್ದಾರೆ, ವಿರುದ್ಧ ಪದನೂ ಆಗಬೇಕು. ಕ್ವಶನ್ ನಂಬರ್ 31 ಪಾರ್ಟ್ ಎನಲ್ಲಿ ಆಯಿತಾ. ನೌ ದಿ ಫಾರೆಸ್ಟ್, ಅದಕ್ಕೆ ಸರಿಯಾದ ಉತ್ತರ ಈಸ್ ಅಂತ ಬರಬೇಕು. ಯಾಕೆ ಸರ್ ಅಂತ ಕೇಳೋದಾದರೆ ಎಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಇರುವಂಥದ್ದು ಹೌದಲ್ವಾ. ನೋಡಿ, ಡಿಸ್ಅಪಿಯರಿಂಗ್ ಆ್ಯಂಡ್ ದ ಪೀಪಲ್ ಹೂ ನೋ KNOW ಅಂತ ಬರುತ್ತಲ್ಲಿ. ನೋ ಅಬೌಟ್ ದಿ ಮೆಡಿಸಿನಲ್ ಕ್ರೀಪರ್ ಆರ್ ಲಿವಿಂಗ್ ಆಸ್ ಒನ್ ಬೈ ಒನ್. One must realize that if one disappears, the other becomes useless. Hence, it is important to save them ಅಂತ ಆಯಿತಾ. ಕ್ವಶನ್ ನಂಬರ್ 31 ಇದು ಬರಲ್ಲ, ಡಿಫಿಕಲ್ಟ್ ಆಗುತ್ತೋ ಅಂದರೆ ಕೆಳಗಿನ ಪ್ರಶ್ನೆಯನ್ನು ಬರಿಬೋದಿತ್ತು. ನೋಡಿ, ಲಯನ್ ಇನ್ಸ್ಟ್ರಕ್ಟೆಡ್ ದ ಮಿನಿಸ್ಟರ್ಸ್ ಟು ಅಪಾಯಿಂಟ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಟು ಲುಕ್ ಇನ್ ಟು ದ ಮ್ಯಾಟರ್. ದಿ ಕಮಿಷನ್ ವಾಸ್ ಸೆಟ್ ಅಪ್ ಆ್ಯಂಡ್ sat. The elephant was
called, CALLED, called. He came, CAME, came. had provided ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 32 ವಿದ್ಯಾರ್ಥಿಗಳೇ, ರೀಅರೇಂಜ್ ದಿ ಸೆಗ್ಮೆಂಟ್ಸ್ ಅಂತ ಇದೆ, ನೋಡೋಣ ಬನ್ನಿ. ಲರ್ನಿಂಗ್ ಟು ರೈಟ್ ಆ್ಯನ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಎ ಗ್ರೇಟ್ ಎಜುಕೇಷನ್ ದೇರ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಐ ರಿಪೀಟ್, ಲರ್ನಿಂಗ್ ಟು ರೈಟ್ ಆ್ಯನ್ ಅಡ್ರೆಸ್ ಇನ್ ಇಂಗ್ಲೀಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಷನ್ ದೇರ್. ಕ್ವಶನ್ ನಂಬರ್ ಬಿ, ಈಚ್ ಇಂಡಿವಿಜುವಲ್ ಆಯಿತಾ ಶುಡ್ ಪ್ಲ್ಯಾಂಟ್ ಅ ಟ್ರೀ ಆನ್ ಹಿಸ್ ಬರ್ತ್ಡೇ ಅನ್ನುವಂಥದ್ದೇ ಸರಿ. ಈಗ ಎಷ್ಟು ಈಸಿಯಾಗಿದೆ ನೋಡಿ. ಎರರ್ ಫೈಂಡಿಂಗ್, ರೆಕ್ಟಿಫೈ ದಿ ಎರರ್, ಕರೆಕ್ಟ್ ದಿ ಸೆಂಟೆನ್ಸ್, ಇವೆಲ್ಲವೂ ಕೂಡ ಒಂದೇ. ಶಿ ಡೋಂಟ್ ಲೈಕ್ ಫಾಸ್ಟ್ ಫುಡ್ ಅಂತ ಇದೆ, ಅಲ್ಲಿ ಡೋಂಟೇ ತಪ್ಪು, ಅದು ತೆಗೆದು ಡಸ್ ಅಂತ ಹಾಕಿ ಬರಿಬೇಕು. ಇಟ್ ಈಸ್ ಆ ಟಾಲೆಸ್ಟ್ ಅಂತ ಇದೆ, ದಿ ಟಾಲೆಸ್ಟ್ ಅಂತ ಆಗಬೇಕು. ವೇರ್ ಈಸ್ ಹಿ ನಾವು ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ವೇರ್ ಈಸ್ ಹಿ ಅಂತ ಆಗಬೇಕು. ಈಸ್ ಈ ಕಡೆ, ಹಿ ಆ ಕಡೆ ಹೋಗಬೇಕು ಅಷ್ಟೇ. ದಿ ಇಂಡಿಯನ್ ಟೀಮ್ ಆರ್ ಗೋಯಿಂಗ್ ಟು ಪಾಕಿಸ್ತಾನ್ ಅಂತ ಇದೆ, ಅಲ್ಲಿ ಆರ್ ಅನ್ನುವಂಥದ್ದೇ ತಪ್ಪು, ಅಲ್ಲಿ ಈಸ್ ಅಂತ ಬರಬೇಕು. ಆ್ಯನ್ ಯುರೋಪಿಯನ್ ಅರೈವ್ಡ್ ಅಟ್ ಮೈ ಆಫೀಸ್ ಅಂತ ಇದೆ, ಆ್ಯನ್ ಅನ್ನುವಂಥದ್ದೇ ತಪ್ಪು, ಅಲ್ಲಿ ಏನು ಬರಬೇಕು, ಎ ಅಂತ ಬರಬೇಕು. ಯುರೋಪಿಯನ್ ಅಂತ, ಅದು ಓವೆಲ್ ಸೌಂಡ್ ಅಲ್ಲ, AEIOU ಅದು, ಇದು ಯು ಇದು ಆಯಿತಾ ಪ್ರೊನೌನ್ಸಿಯೇಷನ್, ಹಾಗಾಗಿ ಅಲ್ಲಿ ಆ್ಯನ್ ತಪ್ಪು, ಎ ಅಂತ ಬರಬೇಕು. ನೆಕ್ಸ್ಟು ಯಾವುದು, ಎಷ್ಟು ಈಸಿಯಾಗಿದೆ ನೋಡಿ ಕ್ವಶನ್ ಟ್ಯಾಕ್ಸು, ಹೇಳ್ತಾ ಹೋಗ್ತೀನಿ. ದ ಲಯನ್ ವಾಂಟೆಡ್ ಟು ಹ್ಯಾವ್ ಪೀಸ್ ಇನ್ ದಿ ಕಿಂಗ್ಡಮ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಡೂ ಫಾರ್ಮ್ ಮಾಡಬೇಕಲ್ವಾ. ಡಿಡ್ ದಿ ಲಯನ್ ವಾಂಟ್ ಟು ಹ್ಯಾವ್ ಪೀಸ್ ಇನ್ ದಿ ಕಿಂಗ್ಡಮ್ ಅಂತ ಹಾಕಿ ಕ್ವಶನ್ ಮಾರ್ಕನ್ನು ಹಾಕಬೇಕು. ಕ್ವಶನ್ ನಂಬರ್ 2, ದ ಸ್ಟೂಡೆಂಟ್ಸ್ ಸ್ಟಡಿ 10 ಸಬ್ಜೆಕ್ಟ್ಸ್ ಇನ್ ಆನಂದ ಶಿಕ್ಷಾ ನಿಕೇತನ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಹೌ ಮೆನಿ ಸಬ್ಜೆಕ್ಟ್ಸ್ ಡೂ ದಿ ಸ್ಟೂಡೆಂಟ್ ಸ್ಟಡಿ ಇನ್ ದಿ ಆನಂದ ಶಿಕ್ಷಾ ನಿಕೇತನ ಅಂತ. ರಿಪೀಟ್, ಹೌ ಮೆನಿ ಸಬ್ಜೆಕ್ಟ್ಸ್ ಡೂ ದಿ ಸ್ಟೂಡೆಂಟ್ಸ್ ಸ್ಟಡಿ ಇನ್ ಆನಂದ ಶಿಕ್ಷಾ ನಿಕೇತನ. ಕ್ವಶನ್ ಮಾರ್ಕ್ ಬಂದು ಕಂಪ್ಲೀಟ್ ಆಗಬೇಕು. 3, 4, 2 ಕೂಡ ಕ್ವಶನ್ ಟ್ಯಾಗ್ ಇದೆ, ನೋಡೋಣ ಬನ್ನಿ. ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್, ಸರಿಯಾದ ಉತ್ತರ ಬಂದು ವಾಸಂಟ್ ಹಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ದೇ ವೆಂಟ್ ಟು ದಿ ಮಾರ್ಕೆಟ್, ರೈಟ್ ಆನ್ಸರ್ ಈಸ್ ಡಿಡಂಟ್ ದೇ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 5, ಮಾರಾ ಆ್ಯಂಡ್ ಹಿಸ್ ಫ್ರೆಂಡ್ ಲೇಡ್ ಎ ಟ್ರ್ಯಾಪ್ ಆ್ಯಂಡ್ ಕಾಟ್ ಬಾರ್ಕಿಂಗ್ ಡ್ಯಾಶ್ ಅಂತ ಇದೆ. ಡೀರ್ ಪ್ರಾಣಿಯ ಹೆಸರು ಬರಿಬೇಕು, DEER ಅಂತ, DEER ಅಂತಲೇ ಬರಿಬೇಕು. ಇಲ್ಲಿಗೆ ಸಂಪೂರ್ಣವಾಗಿ ಗ್ರಾಮರೇ ಮುಗಿದೋಯ್ತು ಕೊಂಡ್ರೆ. ಇದಂತೂ ಬಿಡಿ, ಕಾಪಿ ಮಾಡಿ ಬರಿತೀರ ನೀವು, ನನಗೆ ಗ್ಯಾರಂಟಿ ಇದೆ ಆಯಿತಾ. ವಾಟ್ ಟೈಮ್ ಡಸ್ 100 ರನ್ ಈವೆಂಟ್ ಟೇಕ್ ಪ್ಲೇಸ್ ಅಂತ ಇದೆ, ಯಾವ ಸಮಯ ಅಂತ ಹೇಳಿದರೆ 3:30 PM ಅಂತ ಫಸ್ಟ್ ಆನ್ಸರು. ವಿಚ್ ಈವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ದಿ ಸ್ಟೇಡಿಯಂ ಅಂತ ಇದೆ, ಇದು 3000 ರನ್ನಿಂಗ್ ಅಂತ ಇದಲ್ವ, ಅದು ಸರಿಯಾದ ಉತ್ತರ. ನೇಮ್ ದಿ ಇವೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದಿ ಆಫ್ಟರ್ನೂನ್ ಅಂತ ಇದೆ, ಆಫ್ಟರ್ನೂನ್ ಅಂದರೆ PM ಅಂತ ಇರಬೇಕು, ಎಲ್ಲಿದೆ ಅಲ್ಲಿದೆ, ಸೊ ಯಾವುದು 100 ಮೀಟರ್ ರನ್ನಿಂಗ್ ಅಂತ ಬರೆದ್ರೆ ಮುಗೀತು. ನೆಕ್ಸ್ಟು ಅಡ್ಜೆಕ್ಟಿವ್, ಒಂದು ಡಿಕ್ಷನರಿ ಕೊಟ್ಟಿದ್ದರು, ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ. ಆ್ಯಕ್ಚುಲಿ ನಾನು ಇದನ್ನು ಮಾಡಿದಾಗ ಹೋಗಿದೆ ಅದು. ವಿಚ್ ಪಾರ್ಟ್ ಆಫ್ ಸ್ಪೀಚ್ ಅಂತ ಕೇಳಿದರು, ಅಲ್ಲಿ ಅಡ್ಜೆಕ್ಟಿವ್ ಅನ್ನುವಂಥದ್ದೇ ಸರಿಯಾಗಿತ್ತು. ಗಿವ್ ದ ನೌನ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಇಂಪೇಷನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ. ಇಂಪೇಷೆಂಟ್ಲಿ ಅಂದರೆ ಏನು ಅಂತ ಕೇಳಿದರೆ ಅಡ್ವರ್ಬ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಎಲ್ಲ ಅಡ್ವರ್ಬು ಎಲ್ಲೆಯಿಂದನೇ ಎಂಡ್ ಆಗೋದು, LYಯಿಂದ. ನಾನು ನಿಮ್ಗೆ ಹೇಳಿದೆ ವಿದ್ಯಾರ್ಥಿಗಳ, ಒಂದು TC ಅಥವಾ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟು, ಒಂದು ಸ್ಟಡಿ ಸರ್ಟಿಫಿಕೇಟು, ಇನ್ನೊಂದು ಸ್ಕೂಲ್ ಸರ್ಟಿಫಿಕೇಟು, ಅಥವಾ ಆಯಿತಾ ಈ ರೀತಿಯಾಗಿ ರೆಡಿ ಆಗಿರೋ ನೀವು ಅಂತ, ಅಥವಾ ಲೀವ್ ಲೆಟರ್ ಅಂತ. ಇವರಿಗೆ ದಾವಣಗೆರೆ ಜಿಲ್ಲೆನವರಿಗೆ ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದರು. ಅಂದರೆ ಕೆಳಗಡೆ ಬಾಡಿ ಆಫ್ ದಿ ಲೆಟ್ರಲ್ಲಿ ಏನು ಬರೀಬೇಕು ಅದು ಕೂಡ ಕೊಟ್ಟಿದ್ದಾರೆ. ಬಾಡಿ ಆಫ್ ದಿ ಲೆಟ್ರಲ್ಲಿ ಅವರು ಅಡ್ಮಿಷನ್ ನಂಬರ್ ಬರೀಬೇಕು, ಇಯರ್ ಆಫ್ ಅಡ್ಮಿಷನ್ ಬರೀಬೇಕು, ದ ಕೋರ್ಸ್ ಯು ಸ್ಟಡಿಡ್ ಅದು ಕೂಡ ಬರೀಬೇಕು, ದ ಇಯರ್ ಆಫ್ ಎಕ್ಸಾಮ್ ಯು ಪಾಸ್ಡ್ ಅಲಾಂಗ್ ವಿತ್ ರಿಜಿಸ್ಟರ್ ನಂಬರ್, ಇದನ್ನೆಲ್ಲ ಬರೀಬೇಕು ಅವರ ಬಾಡಿ ಆಫ್ ದಿ ಲೆಟ್ರಲ್ಲಿ. ಆವಾಗ ಮಾತ್ರ ಇದಕ್ಕೆ 5 ಅಂಕ ಅವರಿಗೆ ಸಿಗೋದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ, ಖುಷಿ ಏನಪ್ಪ ಅಂದರೆ ಯಾರೆಲ್ಲ ನಮ್ಮ ವೀಡಿಯೋಸ್ಗಳು ವಾಚ್ ಮಾಡಿದ್ರೋ, ಕಲ್ತರೋ, ಅದರಿಂದ ಉಪಯೋಗವನ್ನು ಪಡ್ಕೊಂಡ್ರೋ ಅಂಥ ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮಲ್ಲಿ ಕಿತ್ತೊಗೆದು ಬಂದಿದ್ದಾರೆ. ಅವರ ಸ್ಟ್ರೆಸ್ಸು, ಅವರ ಕಲ್ತಿರುವಂಥ ಖುಷಿ, ಅವರ ಹಾರ್ಮೋನ್ಸ್ಗಳು ಇವತ್ತಂತೂ ಬಹಳ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾವೆ. ಯಾಕೆ ಗೊತ್ತಾ,
ಅದು ಇನ್ಸ್ಪಿರೇಷನ್ ಅವರಿಗೆ ಬೂಸ್ಟ್ ಅವರಿಗೆ ನನಗೆ ಬರುತ್ತಲ್ಲ ಅಂತ ಅದು ಬರಬೇಕು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಮ್ಮ ಮೇಲ್ ID ALLININONE1PDF99@gmail.com ಆಗಿರುತ್ತೆ. ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸೋದನ್ನು ಮರೆಯಬೇಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.